ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದೇ ಹಿಟ್ಟಿನಿಂದ 3 ಥರದ್ದು ಹೋಟೆಲ್ ಶೈಲಿಯ ತಿಂಡಿಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದು ಅಂದರೆ ಒಂದು ಪಡ್ಡು, ಇನ್ನೊಂದು ಸೆಟ್ ದೋಸೆ ಮತ್ತು ಈರುಳ್ಳಿ ದೋಸೆ. ಒಂದೇ ಹಿಟ್ಟಿನಿಂದ 3 ಕೂಡ ಮಾಡ್ಕೋಬಹುದು ಬಹಳ ಸುಲಭವಾಗಿ. ಕಾಲು ಕೆಜಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. 2 ಸ್ಪೂನು ಉದ್ದಿನ ಕಾಳು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಹಾಗೆ 1 ಸ್ಪೂನು ಕಡಲೆಬೇಳೆ, ಒಂದು ಅರ್ಧ ಸ್ಪೂನು ಮೆಂತ್ಯ, 1 ಇಡೀ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿರೋದ್ರಿಂದ 2-3 ಸರಿ ನಾನು ಚೆನ್ನಾಗಿ ತೊಳ್ಕೊತೀನಿ. ರೇಷನ್ ಅಕ್ಕಿಲಿ ತುಂಬ ಧೂಳಿರುತ್ತೆ. ಹಾಗೆ ಈ ಉದ್ದಿನಬೇಳೆ, ಅವಲಕ್ಕಿ, ಕಡಲೆಬೇಳೆ, ಮೆಂತ್ಯ ಇದೆಯಲ್ಲ ಅದನ್ನು 1-2 ಸರಿ ತೊಳ್ಕೊಬೇಕಾಗತ್ತೆ. ಎರಡನ್ನು ತೊಳ್ಕೊಂಡು ನೆನೆ ಇಟ್ಕೋಬೇಕು. ನಾನಿಲ್ಲಿ ಒಂದೇ ಬೌಲಿಗೆ ಉದ್ದಿನಬೇಳೆ, ಕಡಲೆಬೇಳೆ, ಅವಲಕ್ಕಿ, ಮೆಂತ್ಯ ಹಾಕ್ಕೊಂಡಿದ್ದೀನಲ್ಲ ಅದನ್ನು ಒಂದೇ ಬೌಲಿಗೆ ಹಾಕ್ಕೊಂಡು ನೀರಿನಲ್ಲಿ 4 ಗಂಟೆಯಷ್ಟು ಕಾಲ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. 4 ಗಂಟೆಗಳ ಕಾಲ ಆಗಿದೆ. ಈಗ ನೈಸಾಗಿ ರುಬ್ಕೊಂಡು ಬರೋಣ. ಇದನ್ನು ನಾನು ಒಂದು ಪಾತ್ರೆಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿಯ ಸೋಡಾ ಆಗಲಿ ಉಪ್ಪಾಗಲಿ ನಾನು ಏನೂ ಹಾಕಿಡೋದಿಲ್ಲ. ಈಗ ರುಬ್ಬಿ ನಾನು ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೆ. 8 ಅವರ್ಸ್ ಆಗಿದೆ. ಈಗ ಚೆನ್ನಾಗಿ ಫೆರ್ಮಿನೇಟ್ ಆಗಿದೆ. ಹಾಗೆ ಚೆನ್ನಾಗಿ ಉಬ್ಬಿದೆ ನೋಡಿ. ಈಗ ಚಳಿಗಾಲ ಆಗಿದ್ದರಿಂದ ನಾನು ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತೀನಿ. ನಾನು ಇದಕ್ಕೆ ಯಾವುದೇ ಸೋಡಾ ಆಗಲಿ ಉಪ್ಪಾಗಲಿ ಏನೂ ಹಾಕಿಲ್ಲ. ಬೆಳಗ್ಗೆ ಮಾಡ್ಕೋಬೇಕಾದ್ರೆ ಹಾಕ್ಕೊಳ್ತೀನಿ. ಇದನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪ್ಪು ಹಾಕ್ಕೊಂಡು ಮಿಕ್ಕಿದ್ದನ್ನು ಹಾಗೆ ಫ್ರಿಡ್ಜಲ್ಲಿ ಎತ್ತಿಟ್ರೆ 2 ದಿನ ಆರಾಮಾಗಿ ನಾವು ಪಡ್ಡು ಆಗಲಿ ಮತ್ತು ಇನ್ನೊಂದು ದೋಸೆ ಆಗಲಿ ಮಾಡ್ಕೋಬೋದು. ನಾನು ಇದಕ್ಕೆ ಮಾತ್ರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎತ್ತಿಡ್ತಾ ಇದ್ದೀನಿ ಬಾಕ್ಸ್ನ. ಒಂದ್ಸರಿ ದೋಸೆ ಹಿಟ್ಟನ್ನು ರುಬ್ಕೊಂಡ್ರೆ ಒಂದು 2-3 ದಿನ ತಿಂಡಿಗೆ ಮತ್ತು ಮಕ್ಕಳ ಲಂಚ್ ಬಾಕ್ಸಿಗೆ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಉಪ್ಪಾಕ್ದಲ್ಲೇ ಇಡ್ಬೋದು. ಉಪ್ಪಾಕ್ದಲ್ಲೇ ಇಟ್ಟರೆ ಮಾತ್ರ ಹಾಳಾಗಲ್ಲ ಇದು. ಉಪ್ಪು ಹಾಕಿದ್ರೆ ತುಂಬ ಹುಳಿ ಬಂದ್ಬಿಡುತ್ತೆ. ನಾವು ಎಷ್ಟು ತೊಗೊಂಡಿರ್ತೀವೋ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಒಂದು 10 ನಿಮಿಷ ಇಟ್ಟರೆ ಸಾಕು. ಸೆಟ್ ದೋಸೆಗೆ ಈ ಹದದಲ್ಲಿ ಇರಬೇಕು ಹಿಟ್ಟು. ಹಾಗೆ ನಾನು ಇನ್ನೊಂದು ಕಡೆ ತವಾಗಿಟ್ಟಿದ್ದೆ. ತವಾ ಕಾದಿದೆ. ಈಗ ದೋಸೆ ಹಾಕೋಣ. ಒಂದು ಸರಿ ಹಾಕಿದ್ಮೇಲೆ ಅದನ್ನು ಹರಡಕ್ಕೆ ಹೋಗಬಾರ್ದು. ಚಮಚದಲ್ಲಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಿಟ್ಟರೆ ಆಯಿತು. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಜಿ ಥರ ಮೇಲ್ಗಡೆ ಉಬ್ಬಿದೆ ಮತ್ತು ಫುಲ್ಲು ತೂತ ಥರ ಆಗಿದೆ ನೋಡಿ. ಈ ಥರ ಆದರೆ ಸೆಟ್ ದೋಸೆ ತುಂಬ ಚೆನ್ನಾಗಿ ಬಂದಿದೆ ಅಂತ ತುಂಬ ಸ್ಪಾಂಜಿ ಆಗಿರುತ್ತೆ. ಯಾವುದೇ ಸೋಡಾ ಹಾಕದಲ್ಲೂ ಈ ಥರ ತುಂಬ ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಚಟ್ನಿ ಅಥವಾ ಸಾಗು ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಸಾಗು ಮಾಡಿದ್ದೆ. ಈ ಸಾಗು ರೆಸಿಪಿ ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ನಾನು ಇದೇ ಹಿಟ್ಟಿನಿಂದ ಇನ್ನೊಂದು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಈರುಳ್ಳಿ ದೋಸೆ ಅಥವಾ ಉತ್ತಪ್ಪ ಅಂತಲೂ ಹೇಳ್ತಾರೆ. ನಾನು ಅದಕ್ಕೆ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿದ್ದೀನಿ. ಹಾಗೆ 1-2 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈಗ ಅದೇ ತವಾಗೆ ನಾನು 1 ಚಮಚ ದೋಸೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಹರಡ್ಕೊಳ್ತಾ ಇದ್ದೀನಿ. ತುಂಬ ತೆಳ್ಳಗೆ ಬೇಡ, ತುಂಬ ದಪ್ಪನೂ ಬೇಡ. ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚಿರೋದು. ಹಾಗೆ ಒಂದು ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ತುರಿದಿರೋದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಮಾಡಿಕೊಡೋದಾದರೆ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿದ್ರೆ ಸಾಕು. ಈ ಥರ ಒಂದು ಟೇಸ್ಟಿಯಾಗಿರೋ ಬ್ರೇಕ್ಫಾಸ್ಟ್ನ ಮಾಡಿಕೊಟ್ರೆ ಮಕ್ಕಳು ತಿನ್ಕೊಂಡು ಬರ್ತಾರೆ. ಲಂಚ್ ಬಾಕ್ಸ್ ಕೂಡ ಖಾಲಿ ಆಗುತ್ತೆ, ಬ್ರೇಕ್ಫಾಸ್ಟ್ ಬಾಕ್ಸ್ ಕೂಡ ಖಾಲಿ ಆಗುತ್ತೆ. ನೋಡಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ, ಬೇಕಾದರೆ ನೀವು ಬೀಟ್ರೂಟು ಹಾಕೋಬೋದು. ಅದೆಲ್ಲ ಹಾಕಿದ್ಮೇಲೆ ಚಮಚದಿಂದ ಮೇಲ್ಗಡೆ ಒಂದು ಸ್ವಲ್ಪ ಟ್ಯಾಪ್ ಮಾಡಬೇಕಾಗತ್ತೆ. ಅದು ಕ್ಲೀನಾಗಿ ಹಿಟ್ಟೊಳಗೆ ಸೆಟ್ ಆಗುತ್ತೆ. ಆಮೇಲೆ 1-2 ನಿಮಿಷ ಬಿಟ್ಟು ತಿರುಗಿಸಿ ಹಾಕಿದ್ರೆ ಮತ್ತೆ ಇನ್ನೊಂದು ಸೈಡು ಬೆಂದ್ಕೊಳುತ್ತೆ. ನೋಡಿ 3 ಆನಿಯನ್ ದೋಸೆ ಮಾಡಿದ್ದೀನಿ ಅಥವಾ ಉತ್ತಪ್ಪ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿದೆ. ಇದಕ್ಕೆ ನಾನು ಕಾಯಿ ಚಟ್ನಿ ಮಾಡಿದ್ದೆ. ಹಾಗೆ ಅದೇ ಹಿಟ್ಟಿನಿಂದ ಮತ್ತೊಂದು ಬ್ರೇಕ್ಫಾಸ್ಟು ಯಾವುದು ಅಂದರೆ ಪಡ್ಡು. ಅದಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ತುರಿದಿರೋ ಕ್ಯಾರೆಟು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು,
ಸ್ವಲ್ಪ ಕರಿಬೇವು, ಹಾಗೆ ತುರಿದಿರೋ ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ತೆಂಗಿನಕಾಯಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇನ್ನೊಂದು ಕಡೆ ಬಾಣಲಿಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆನ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇದನ್ನೆಲ್ಲ ಹಾಕ್ಕೊಂಡೀಗ ತಿರುಗಿಸ್ಕೋಬೇಕು ಚೆನ್ನಾಗಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಪಡ್ಡು ಹಂಚನ್ನ ಇಟ್ಕೊಳ್ಳೋಣ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಪಡ್ಡಿನ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಷ್ಟೇ ಅಲ್ಲದೆ ಸಂಜೆ ಟೀ ಟೈಮಿಗೂ ತುಂಬ ಚೆನ್ನಾಗಿರುತ್ತೆ ಪಡ್ಡು. ಇದು ಸ್ನ್ಯಾಕ್ಸ್ ಆಗಿ ಕಾಯಿ ಚಟ್ನಿ ಮಾಡಿಕೊಂಡ್ರೆ ತಿನ್ಬೋದು ಇದನ್ನು, ಪಡ್ಡನ್ನ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ಎಲ್ಲದಕ್ಕೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ಸಣ್ಣ ಫ್ಲೇಮ್ನಲ್ಲೇ ಬೇಯಿಸಬೇಕು. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡ್ತೀನಿ. ಏನಕ್ಕಂದರೆ ತುಂಬ ಸಣ್ಣ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ನಾನು. ನೋಡಿ, 5 ನಿಮಿಷ ಆಯಿತು. ಒಂದು ಸೈಡ್ ಈಗ ಚೆನ್ನಾಗಿ ಬೆಂದಿದೆ. ಕಷ್ಟಪಡೋದೇ ಬೇಡ, ಹಿಂಗಂದರೆ ಸುಲಭವಾಗಿ ಎದ್ದೊಳುತ್ತೆ ಅದು. ನಾನ್ ಸ್ಟಿಕ್ನಲ್ಲಿ ಅಷ್ಟೇ ಅಲ್ಲ, ಬೇರೆ ಹಂಚಿನಲ್ಲೂ ಮಾಡ್ಬೋದು, ಪಡ್ಡಿನ ಹಂಚಿನಲ್ಲಿ. ನೋಡಿ, ತಿರ್ಗಿಸಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡು ಮತ್ತೆ ಒಂದು 2-3 ನಿಮಿಷ ಬೇಯಿಸ್ಕೋಬೇಕು. ನೋಡಿ, ಒಂಚೂರು ಒಂದು 1/4 ಟೇಬಲ್ ಸ್ಪೂನಷ್ಟು ಸುತ್ತ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಸೆಟ್ ದೋಸೆ, ಈರುಳ್ಳಿ ದೋಸೆ, ಪಡ್ಡಾಗಿರ್ಬೋದು, ಇಡ್ಲಿ, ಇವೆಲ್ಲ ಯಾವುದಕ್ಕೂ ಹೆಚ್ಚು ಎಣ್ಣೆ ಬೇಡ, ಮತ್ತು ತುಂಬ ಆರೋಗ್ಯಕರವಾದ ಒಂದು ತಿಂಡಿಗಳು, ಎನರ್ಜೆಟಿಕ್ ತಿಂಡಿ. ನೋಡಿ, ಈಗ 2 ಸೈಡು ತುಂಬ ಚೆನ್ನಾಗಿ ಬೆಂದಿದೆ. ಇದಕ್ಕೆಲ್ಲ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಪಡ್ಡು ಕೂಡ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ, ಸಬ್ಬಸಿಗೆ ಸೊಪ್ಪಿದ್ರೆ ಅದನ್ನು ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ ಪರಿಮಳ. ಹಾಗೆ ನಾನು ಇದಕ್ಕೂ ಕೂಡ ಕಾಯಿ ಚಟ್ನಿ ಮಾಡಿದ್ದೀನಿ ಇಲ್ಲಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲಿಗೆ ಸಪೋರ್ಟ್ ಮಾಡ್ತಾ ಇರಿ. ನಾನಿಲ್ಲೇ ಈ ವ್ಲಾಗ್ ಅಥವಾ ರೆಸಿಪಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವ್ಲಾಗ್ನಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.